ನಮಸ್ಕಾರ ವೀಕ್ಷಕರೇ, ಒಕ್ಕಲಿಗರ ಹಿತರಕ್ಷಣಾ ವೇದಿಕೆಯ ಸಮಾಜ ಸೇವಕರು ಲೆಗ್ಗೆರೆ ವಾರ್ಡ್ ಕಾಂಗ್ರೆಸ್ ಅಧ್ಯಕ್ಷರಾದ ಹನುಮೇಗೌಡರವರ ನೇತೃತ್ವದಲ್ಲಿ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ 13ನೇ ವರ್ಷದ ಗುರು ಸ್ಮರಣೆ ಪ್ರಯುಕ್ತವಾಗಿ ಅನ್ನ ಸಂತರ್ಪಣೆ ಹಾಗೂ ಕುರುಕ್ಷೇತ್ರ ನಾಟಕವನ್ನ ಹಮ್ಮಿಕೊಳ್ಳಲಾಯಿತು. ಹಾಗೂ ಇದೇ ಸಂದರ್ಭದಲ್ಲಿ ಆರ್.ಆರ್. ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಯುವ ನಾಯಕಿ ಕುಸುಮಾ ಹನುಮಂತರಾಯರವರು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ರಕ್ಷಣಾ ವೇದಿಕೆ ವತಿಯಿಂದ ಪೂಜ್ಯ ಗುರುಗಳಾದಂತಹ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯವರ 13ನೇ ವರ್ಷದ ಗುರುಸ್ಮರಣೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮದ ಪ್ರಯುಕ್ತ ಇವತ್ತು ಕುರುಕ್ಷೇತ್ರ ನಾಟಕವನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ಒಕ್ಕಲಿಗರ ಹಿತರಕ್ಷಣಾ ವೇದಿಕೆ 13 ವರ್ಷಗಳಿಗೂ ಸಹ ಪೂಜ್ಯ ಸ್ವಾಮೀಜಿಯವರ ಗುರುವಂದನಾ ಕಾರ್ಯಕ್ರಮವನ್ನ, ಗುರುಸ್ಮರಣೆ ಕಾರ್ಯಕ್ರಮವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಣೆಯನ್ನ ಮಾಡ್ಕೊಂಡು ಬರ್ತಿದ್ದಾರೆ. ನಮ್ಮ ಸಮುದಾಯಕ್ಕೆ ಅಕ್ಷರ ಅನ್ನ ಅರಿವೆ ಅಂತ ಹೇಳಿ ದಾಸೋಹವನ್ನ ಮಾಡಿ ನಮ್ಮ ಸಮುದಾಯದ ಹೆಸರನ್ನ ಇವತ್ತು ಇಡೀ ಸಮಾಜದಲ್ಲಿ ಒಂದು ಮಟ್ಟಿಗೆ ತಲುಪಿಕೊಂಡು ಬಂದಿದ್ದಾರೆ ಅಂತಂದ್ರೆ ಅದು ನಮ್ಮ ಗುರುಗಳು. ಅವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಿದ್ದಾರೆ. ಹಸಿದವರಿಗೆ ಅನ್ನ ನೀಡುವಂತ ಕಾರ್ಯಕ್ರಮವನ್ನ ಗುರುಗಳ ರೀತಿಯಲ್ಲಿ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಗುರುವಂದನಾ ಗುರು ಸ್ಮರಣೆ ಕಾರ್ಯಕ್ರಮದ ಅಂಗವಾಗಿ ಅನ್ನ ಸಂತರ್ಪಣೆಯನ್ನ ಎಲ್ಲರಿಗೂ ಕೂಡ ನೀಡುವಂತ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದೀರಾ. ಇಡೀ ಒಕ್ಕಲಿಗರ ಹಿತರಕ್ಷಣಾ ವೇದಿಕೆಯ ಎಲ್ರಿಗೂ ಅಧ್ಯಕ್ಷ ಹನುಮೇಗೌಡರು ಇದ್ದಾರೆ, ಅನಂತರಾಮಣ್ಣ ಇದ್ದಾರೆ, ಹಾಗೆ ಎಲ್ಲ ಈ ಹಿತರಕ್ಷಣಾ ಸಮಿತಿಯ ಎಲ್ಲ ಸದಸ್ಯರುಗಳು ಎಲ್ಲರಿಗೂ ಕೂಡ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳಿ ಭವಿಷ್ಯ ಬರೆವಂತ ತಂದೇನೋ ಆಗಿ ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು. ಗದರೋದು ನಮ್ಮ ಬೆಳೆಸಲು. ಹನುಮೇಗೌಡರು ಪುನಃ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಹೆಸರಿನಲ್ಲಿ ಪ್ರತಿ ವರ್ಷ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದಾರೆ. ಕನ್ನಡದ ಕಲೆಯ ಜೀವಂತ ಸಾಕ್ಷಿ ಈ ರಂಗಭೂಮಿಯಲ್ಲಿ ಪಾತ್ರವನ್ನು ಮಾಡಿ ಅಭಿನಯಿಸಿ ಆ ಏನು ನಾಟಕದಲ್ಲಿ ಇರ್ತಕ್ಕಂಥ ಒಳ್ಳೆ ಅಂಶಗಳನ್ನ ತಮ್ಮ ಮುಂದೆ ಅಭಿನಯದ ಮುಖಾಂತರ ತೋರಿಸಿ ತಮ್ಮೆಲ್ಲರ ಮೆಚ್ಚುಗೆಯನ್ನು ಗಳಿಸ್ತಕ್ಕಂಥ ಕಲಾವಿದರಿಗೆ ನಾವು ನೀವೆಲ್ಲ ಪ್ರೋತ್ಸಾಹಿಸಬೇಕಾಗಿದೆ. ಈ ಕಲೆಯನ್ನು ಉಳಿಸಿ ಬೆಳೆಸಬೇಕಾಗಿದೆ. ಏನು ಹನುಮೇಗೌಡರು ಮತ್ತು ಅವರ ತಂಡ ಇಂಥ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ 13ನೇ ವರ್ಷ ಅಂತ ಏನ್ ಸಾಮಾನ್ಯ ಅಲ್ಲ. 13ನೇ ವರ್ಷ ನಡೆಸಿದ್ರು ಹನುಮೇಗೌಡರು ನಡೆಸ್ತಾರೆ. ಅವರ ಚಾಕಚಕ್ಯತೆ ಇದೆ, ನಡೆಸ್ತಾರೆ. ಇನ್ನು ಹೆಚ್ಚು ಇಂಥ ಕಾರ್ಯಕ್ರಮಗಳು ಅವರಿಂದ ಮೂಡು ಬರಲಿ ಅಂತ ಹೇಳಿ ಅವರಿಗೆ ನಾನು ಶುಭವನ್ನ ಕೋರಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಇವತ್ತು ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಒಂದು ದೊಡ್ಡದಾದಂತ ಸಾಮ್ರಾಜ್ಯನ ಕಟ್ಟು ನಮ್ಗೆಲ್ಲರಿಗೂ ಬಿಟ್ಟೋಗಿದ್ದಾರೆ. ಅವ್ರು ನಮ್ಮ ಸ್ಮರಣೆ ಮಾಡ್ತಿರೋದು ಆಯ್ತು. ಹನುಮೇಗೌಡ 13 ವರ್ಷ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದೇನೆ.
ನಿನಗೂ ಮತ್ತು ನಿನ್ನ ಎಲ್ಲ ಸಂಗಡಿಗರಿಗೂ ವಿಶೇಷವಾಗಿ ಧನ್ಯವಾದ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಧನ್ಯವಾದ.